ಏನಿ ಬಂದಿರಿ ಹದುಳಿದ್ದರೆ ಎಂದಡೆ ನಿಮ್ಮೈಸಿರಿ ಹಾರಿ ಹೋಗುದೆ, ಕುಳ್ಳಿರೆಂದಡೆ ನೆಲಕುಳಿ ಹೋಗುದೆ, ಒಡನೆ ನುಡಿದರೆ ಸಿರ ಹೊಟ್ಟೆಯೊಡೆಯುವುದೇ, ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಮೂಗ ಕೊಯ್ಯುವುದ ಮಾವನೆ ಕೂಡಲ ಸಂಗಮ ದೇವಯ್ಯ. ಅಂದರೆ ತನ್ನಿಂದ ನೆರವನ್ನು ಬಯಸಿ ಬಳಿಗೆ ಬಂದವರನ್ನ, ವ್ಯಕ್ತಿಯನ್ನ ಹೇಗೆ ನಾವು ಕಾಣಬೇಕು, ಅವರೊಡನೆ ಯಾವ ರೀತಿ ನಾವು ನಡ್ಕೋಬೇಕು ಅಂತ ಈ ವಚನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಬೇರೆಯವರು ಅವರ ಸಂಕಟ ದುಃಖ ಅಥವಾ ಏನಾದರೂ ಒಂದು ಸಮಸ್ಯೆನ ನಮ್ಮಲ್ಲಿ ಹೇಳ್ಕೊಳಕ್ ಬಂದಾಗ, ಅದಕ್ಕೆ ಏನಾದರೂ ಒಂದು ಪರಿಹಾರ ಕೇಳಕ್ ಬಂದಾಗ ಅವ್ರನ್ನ ಕೂತ್ಕೊಳ್ಳಿ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ವಿಚಾರಿಸ್ಕೊಳ್ಳೋದು ಸೂಕ್ತ ಅಂತ. ಅಂದರೆ ಕುಳ್ಳಿರೆಂದೆಡೆ ನೆಲ ಕುಳಿ ಹೋಗುದೆ, ಅಂದರೆ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಜಾಗ ಏನಾದರೂ ಗುಳಿ ಬಿದ್ದೋಗುತ್ತಾ, ನೆಲ ಕುಸಿದೋಗುತ್ತಾ ಅಂತ ಅವ್ರು ಹೇಳೋದು. ಆ ಥರ ಏನಿಲ್ಲ ಅಲ್ವಾ. ಒಡನೆ ನುಡಿದರೆ ಸಿರ ಹೊಟ್ಟೆಯೊಡೆಯುವುದೇ, ಅಂದರೆ ಅವ್ರು ನಮ್ಮ ಬಳಿಗೆ ಬರ್ತಾ ಇದ್ದಂಗೆ ಅವ್ರನ್ನ ನಾವು ಮಾತಾಡಿಸ್ತಾ ಇದ್ದಂಗೆ ಏನಾದರೂ ನಮ್ಮ ತಲೆ ಒಡೆದೇನೋ ಹೋಳಾಗುತ್ತಾ, ಜೀವ ಏನಾದರೂ ಹೋಗ್ಬಿಡುತ್ತಾ, ಇಲ್ಲ ಅಲ್ವಾ. ಹಾಗಾಗಿ ಒಳ್ಳೆಯ ಆಚಾರ ವಿಚಾರ ಮಾತುಕತೆ ತುಂಬ ಮುಖ್ಯ. ಅದು ನಮ್ಮ ಸಂಸ್ಕಾರ, ಮತ್ತು ಅದು ದೇವರು ಮೆಚ್ಚುವಂಥ ಕೆಲಸ. ಅಂದರೆ ಯಾರಾದರೂ ಬಂದಾಗ ನಾವು ಅವ್ರ ಮನಸ್ಸನ್ನು ನೋಯಿಸದೆ ಅವ್ರಿಗೆ ಒಳ್ಳೆಯ ಮಾತುಗಳನ್ನು ಆಡ್ತಾ ಅವರ ಸಂಕಟನ ನಾವು ಹಂಚ್ಕೊಂಡಾಗ ಅದು ದೇವರು ಮೆಚ್ತಾನೆ ಅಂತ ಕೆಲಸನ ಅಂತ ಹೇಳ್ತಾರೆ. ನಮಗೇನು ಕೊಡೋದಕ್ಕೆ ಮನಸ್ಸಿದೆಯೋ ಇಲ್ವೋ, ಶಕ್ತಿ ಇದೆಯೋ ಇಲ್ವೋ, ಅವರ ಕಷ್ಟನ ನಾವು ನಿವಾರಿಸೋದಕ್ಕೆ ನಮಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅಂದರೆ ನಾವು ಅವ್ರನ್ನ ಒಳ್ಳೆಯ ರೀತಿಯಲ್ಲಿ ಬರಮಾಡಿಕೊಂಡು ಆಚಾರ ವಿಚಾರವಂತರಾಗಿ ಅವರಲ್ಲಿ ಒಳ್ಳೆಯ ಮಾತುಗಳನ್ನು ಆಡಿದಾಗ ಅದು ಗುಣವಂತರ ಲಕ್ಷಣ, ಹಾಗೆ ಭಗವಂತ ಮೆಚ್ಚುವಂಥ ಕೆಲಸ. ಈ ವಚನದ ಸಾರಾಂಶ.